ನಟ ಪುನೀತ್ ರಾಜ್ಕುಮಾರ್ ಅಗಲಿ ಹಲವು ವರ್ಷಗಳೇ ಕಳೆದಿದೆ. ಆದರೆ ಅವರ ಮೇಲಿರುವ ಪ್ರೀತಿ ಮಾತ್ರ ಕಡಿಮೆಯಾಗಿಲ್ಲ. ಅಪ್ಪು ಅನ್ನೋ ಹೆಸರು ಅವರ ಅಭಿಮಾನಿಗಳ ಉಸಿರಲ್ಲಿ ಬೆಸೆದುಕೊಂಡಿದೆ. ಇದೀಗ ಮೆಟ್ರೋ ಸ್ಟೇಷನ್ ಒಂದಕ್ಕೆ ಅಪ್ಪು ಹೆಸರು ನಾಮಕರಣ ಮಾಡೋಕೆ ಫ್ಯಾನ್ಸ್ ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲದೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಪಾಟರಿ ಟೌನ್ ಮೆಟ್ರೋ ನಿಲ್ದಾಣಕ್ಕೆ ಪುನೀತ್ ಹೆಸರು. ಪ್ರಧಾನಿ ಕಚೇರಿಯಿಂದಲೇ ಸಿಕ್ತು ಫ್ಯಾನ್ಸ್ಗೆ ಭರವಸೆ. ಜೊತೆಗಿರದ ಜೀವ ಎಂದೆಂದೂ ಜೀವಂತ ಅನ್ನೋ ಹಾಗೆ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ ಅವರು ನಮ್ಮೊಂದಿಗೆ ಇಲ್ಲ. ಆದ್ರೂ ಅವರ ಕೆಲಸಗಳು, ಸಿನಿಮಾಗಳ ಮೂಲಕ ಇಂದಿಗೂ ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರ ಆಗಿದ್ದಾರೆ. ಅಭಿಮಾನಿಗಳು ಯುವ ರತ್ನನ ಹೆಸರು ಚಿರಸ್ಥಾಯಿಯಾಗಲು ಹಲವು ಪ್ರಯತ್ನ ಮಾಡ್ತಿದ್ದಾರೆ. ಇದೀಗ ರಾಜಧಾನಿ ಬೆಂಗಳೂರಿನಲ್ಲಿ ಕರ್ನಾಟಕ ಬಹುಜನ ಫೆಡರೇಷನ್ ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ. ಇದಕ್ಕಾಗಿ ನಗರದ ಇತಿಹಾಸ ಪ್ರಸಿದ್ಧ ಪಾಟ್ರಿ ಟೌನ್ನಲ್ಲಿ ನಿರ್ಮಾಣವಾಗ್ತಿರೋ ಮೆಟ್ರೋ ನಿಲ್ದಾಣಕ್ಕೆ ಪುನೀತ್ ರಾಜ್ಕುಮಾರ್ ಹೆಸರಿಡಬೇಕೆಂಬ ಹೋರಾಟ ಆರಂಭವಾಗಿದೆ. ಈ ಬಗ್ಗೆ ಪ್ರಧಾನಿ ಕಚೇರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೆ ಕ್ಷೇತ್ರದ ಸಂಸದರಿಗೂ ಮನವಿ ಸಲ್ಲಿಸಲಾಗಿದೆ. ಖುಷಿಯ ವಿಚಾರ ಏನಂದ್ರೆ ಪಾಟ್ರಿ ಟೌನ್ ಮೆಟ್ರೋ ನಿಲ್ದಾಣಕ್ಕೆ ಪುನೀತ್ ಹೆಸರು ನಾಮಕರಣ ಮಾಡುವ ವಿಚಾರವನ್ನ ಪರಿಶೀಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಧಾನಿ ಕಚೇರಿ ನಿರ್ದೇಶನ ನೀಡಿದೆ. ಸದ್ಯ ಪಾಟ್ರಿ ಟೌನ್ ಮೆಟ್ರೋ ಸ್ಟೇಷನ್ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದೆ. ಸರ್ಕಾರ ಪುನೀತ್ ಅವರ ಹೆಸರನ್ನ ಮೆಟ್ರೋ ನಿಲ್ದಾಣಕ್ಕೆ ಹೆಸರಿಡಲು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ರಾಜ್ಕುಮಾರ್ ಅನ್ನೋರು ಬಂದ್ಬಿಟ್ಟು ಇದೇ ಪಾಟ್ರಿ ಟೌನ್ ನಲ್ಲಿ ಈ ಮಡಿಕೆ ಇದರಲ್ಲಿ ಒಂದು ಭಕ್ತ ಕುಮಾರ್ ಅಂತ ಒಂದು ಮೂವಿ ಮಾಡಿದ್ರು. ಸೊ ಅದರಿಂದ ನಮಗೆ ಈ ಪಾಟ್ರಿ ಟೌನ್ನಲ್ಲಿ ನಮಗೆ ಒಂದು ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅವರು. ಅದಕ್ಕೆ ನಾವು ಅವ್ರ ಹೆಸರು ಇಡಬೇಕಂತ ಹೇಳಿ ಅದನ್ನು ತುಂಬ ನಾವು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕರ್ನಾಟಕ ಬಹುಜನ ಫೆಡರೇಷನ್ ವತಿಯಿಂದ ಇದನ್ನೆಲ್ಲ ನಾವೆಲ್ಲ ಚರ್ಚೆ ಮಾಡಿ ಮುಂದೆ ಹೋಗೋ ಅನ್ನೋಷ್ಟೊತ್ತಿಗೆ ನಮ್ಮ ಪುನೀತ್ ಅನ್ನೋರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತಾರೆ. ಅದಕ್ಕೆ ನಾವು ರಾಜ್ಕುಮಾರ್ ಜೊತೆ ಪುನೀತ್ ಅವ್ರ ಹೆಸರು ಸೇರ್ಸೋಣ ಅಂತ ಹೇಳ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರ ಹೆಸರನ್ನ ನಾವು ಇದನ್ನು ಪಾಟ್ರಿ ಟೌನ್ಗೆ ಇಡಬೇಕಂತ ನಮ್ಮ ಫಸ್ಟ್ ಸರ್ಕಾರಕ್ಕೆ ನಾವು ಇದನ್ನು ಇದು ಮಾಡಿರ್ತೀವಿ ಮೇಡಮ್. ಸ್ವತಃ ಪ್ರಧಾನಿ ಕಚೇರಿಯೇ ಈ ಬಗ್ಗೆ ಸೂಚನೆ ರವಾನಿಸಿದೆ. ಪಾಟ್ರಿ ಟೌನ್ ಮೆಟ್ರೋ ನಿಲ್ದಾಣಕ್ಕೆ ಅಪ್ಪು ಹೆಸರು ನಾಮಕರಣ ಮಾಡುವ ಕುರಿತು ಕಾಮಗಾರಿ ಪೂರ್ಣಗೊಂಡ ಬಳಿಕ ನಿರ್ಧರಿಸಲಾಗುತ್ತದೆ. ಸರ್ಕಾರದಿಂದ ಏನೇ ನಿರ್ದೇಶನ ಬಂದ್ರೂ ಅದನ್ನ ಪಾಲಿಸೋದಾಗಿ BMRCL ಹೇಳಿದೆ. ಈ ವಿಚಾರ ತಿಳಿದು ಡಾಕ್ಟರ್ ರಾಜ್ ಫ್ಯಾಮಿಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಇದ್ರ ಬಗ್ಗೆ ಅವರು ಮಾಡಿರೋಂಥ ಸೇವೆಗಳಿಗೆ ಈ ಕೈಲಿ ಮಾಡಿದ್ದು ಈ ಕೈಲಿ ಗೊತ್ತಿಲ್ಲ, ಮನೆಯಲ್ಲಿ ಕುಟುಂಬದಲ್ಲೂ ಗೊತ್ತಿಲ್ಲ ಅವರು ಮಾಡಿರೋಂಥದ್ದು ಏನು ಸೇವೆ. ಅದು ಜನಗಳಲ್ಲಿ ಮಾತ್ರ ಉಳ್ಕೊಂಡೈತೆ. ಈಗ ಸಣ್ಣ ಮಕ್ಕಳಿಗೆ ಪುನೀತ್ ಅವರು ಒಂದಿದು ಅದನ್ನು ನಾವು ಇಡೀ ಕರ್ನಾಟಕದಲ್ಲಿ ಪುನೀತ್ ಅವರು ಒಂದು ಮೆಟ್ರೋ ಸ್ಟೇಷನ್ ಮಾಡಬೇಕು ಅಂದರೆ ಅದು ಒಂದು ಅಭಿಮಾನಿ ದೇವರುಗಳು ಅಂತ ಏನು ಹೇಳ್ತಾರೆ, ಅವ್ರಿಗೆಲ್ಲರಿಗೂ ಯಾರೂ ಬೇಡ ಅಂತ ಯಾವುದು ಹೇಳಿಲ್ಲ. ಇವತ್ತು ಪುಲಿಕೇಶಿ ನಗರದಲ್ಲಿ ನಮ್ಮ ಬಹುಜನ ಸಮಾಜದಿಂದ ಮಾಡ್ತಾ ಇದ್ದಾರೆ. ಸದ್ಯ ಪಾಟ್ರಿ ಟೌನ್ ಬಳಿ ಮೆಟ್ರೋ ನಿಲ್ದಾಣ ಕಾಮಗಾರಿ ಭರದಿಂದ ಸಾಗಿದ್ದು, ಮೆಟ್ರೋ ನಿಲ್ದಾಣಕ್ಕೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಹೆಸರಿಟ್ಟರೆ ಗೌರವ ಸಿಗಲಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.